ಎಲ್ರಿಗೂ ನಮಸ್ಕಾರ. ಮಿಲ್ಸ್ ಇನ್ ಮಿನಿಟ್ಗೆ ಸ್ವಾಗತ. ಇವತ್ತು ಕಡಲೆ ಪಲ್ಯ ಮಾಡೋಣ. ಇಲ್ಲಿ ಕಡಲೆನ ರಾತ್ರಿನೇ ಕಟ್ ಮಾಡಿ ನೀರ್ಗೆ ಹಾಕಿ ರಾತ್ರಿ ಪೂರ್ತಿ ನೆನೆಯೋಕ್ಬಿಟ್ಟು ಮತ್ತೆ ಬೆಳಗ್ಗೆ ಬಿಸಿನೀರ್ಗೆ ಹಾಕಿ ಇಟ್ಕೊಂಡಿದ್ದೀನಿ. ಬೀನ್ಸ್ ಕಾಳು, ಹಣಸಿನ ಬೀಜ, ಈರುಳ್ಳಿ, ಕರಿಬೇವು ಒಗ್ಗರಣೆಗೆ. ಮಸಾಲೆಗೆ ಈರುಳ್ಳಿ, ಕಾಯಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ, ಕರಿಬೇವು, ಖಾರದ ಪುಡಿ. ನಾವು ಖಾರದ ಪುಡಿ, ಸಾಂಬಾರ್ ಪುಡಿ ಎರಡು ಮಿಕ್ಸ್ ಇದೆ. ಇವಾಗ ಹೇಗ್ ಮಾಡೋದು ಅಂತ ನೋಡೋಣ. ಮಿಕ್ಸಿ ಜಾರ್ಗೆ ಈರುಳ್ಳಿ, ಕಾಯಿ ಏನ್ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದು ಹಾಕೋತಾ ಇದೀನಿ. ಬೆಳ್ಳುಳ್ಳಿ ಒಂದು 5, ಶುಂಠಿ, ಕೊತ್ತಂಬರಿ, ಕರಿಬೇವು, ಸ್ವಲ್ಪ ಪುದೀನ ತಗೊಂಡಿದ್ದೀನಿ. ಪುದೀನ, ಖಾರದ ಪುಡಿ ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ. ಇದನ್ನ ಈ ಕಡೆಗೆ ಎತ್ತಿಟ್ಕೊಂಡು ಈಗ ಒಗ್ಗರಣೆಗೆ ಹಾಕೊಳ್ಳೋಣ. ಕುಕ್ಕರ್ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕಾದ್ಮೇಲೆ ಜೀರಿಗೆ, ಸಾಸಿವೆ, ಕರಿಬೇವು ಮತ್ತೆ ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಫ್ರೈ ಆಗಲಿ. ಇದಕ್ಕೆ ಏನು ಕಡಲೆನ ಇಟ್ಕೊಂಡಿದ್ದೆ ಅದನ್ನ ಹಾಕ್ತಾ ಇದ್ದೀನಿ. ಅದಕ್ಕೆ ಬೀನ್ಸ್ ಕಾಳು ಮತ್ತೆ ಹಣಸಿನ ಬೀಜ ಹಾಕೋತಾ ಇದ್ದೀನಿ. ಸ್ವಲ್ಪ ಹೊತ್ತು ಫ್ರೈ ಮಾಡೋಣ. ಫ್ರೈ ಮಾಡಿ ಸ್ವಲ್ಪ ಉಪ್ಪು ಸೇರಿಸೋಣ. ಉಪ್ಪು ಹಾಕಿ ಸ್ವಲ್ಪ ಹೊತ್ತು ಎಣ್ಣೆನಲ್ಲೇ ಫ್ರೈ ಆಗಲಿ ಅಂತ ಸ್ವಲ್ಪ ಹೊತ್ತು ಬಿಟ್ಟಿದ್ದೀನಿ. ಈ ಥರ ಫ್ರೈ ಆದಮೇಲೆ ಇದಕ್ಕೇನು ರುಬ್ಬಿಟ್ಕೊಂಡಿದ್ದೆ ಮಸಾಲೆ ಅದನ್ನು ಸೇರಿಸ್ತಾ ಇದ್ದೀನಿ. ನಾವು ಮಾಮೂಲಿ ಎಲ್ಲ ಪಲ್ಯನೂ ಹೇಗೆ ಮಾಡ್ಕೋತೀವೋ ಅದೇ ಥರ ಮಾಡ್ಕೊಳ್ಳೋದಷ್ಟೇ. ಆದರೆ ಇದಕ್ಕೆ ಹುಳಿನ ಹಾಕಂಗಿಲ್ಲ. ಅದಕ್ಕೆ ಟೊಮೆಟೊ ಏನು ಯೂಸ್ ಮಾಡಿಲ್ಲ. ಅದ್ರ ಬದಲಿಗೆ 1 ಗ್ಲಾಸ್ ಹಾಲು ಹಾಕಿದ್ದೀನಿ. ನೀವು ಹಾಲು ಹಾಕಿ ಮಾಡಿದರೆ ತುಂಬ ರುಚಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಹಾಕಿದ್ಮೇಲೆ ಮುಚ್ಚಳ ಮುಚ್ಚಿ 1-2 ವಿಷಲ್ ಹೊಡೆಸಿದ್ರೆ ರೆಡಿಯಾಗಿ ಹೋಗ್ಬಿಡುತ್ತೆ. ಮುಂಗಾರು ಶುರುವಾಯಿತು ಅಂದರೆ ಕಡಲೆ ಬರೋಕ್ಕೆ ಶುರುವಾಗುತ್ತೆ. ಆ ಸೀಸನ್ ಅಷ್ಟೇ, ಅದು ಬಿಟ್ಟರೆ ಮತ್ತೆ ಸಿಗಲ್ಲ. ಅದಕ್ಕೆ ವರ್ಷಕ್ಕೆ ಒಂದ್ಸಲಿನಾದರೂ ಇದನ್ನು ತಿಂದರೆ ತುಂಬ ಒಳ್ಳೆಯದು ಅಂತ ಮಾಡ್ಕೊತಾ ಇರೋದು. ನೋಡಿ ಆಗಿದೆ. ಇವಾಗ ಸರ್ವ್ ಮಾಡಿಕೊಂಡ್ರೆ ಆಯಿತು. ಅಕ್ಕಿ ರೊಟ್ಟಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ಕಡಲೆ ಪಲ್ಯ, ಅಕ್ಕಿ ರೊಟ್ಟಿ. ನೋಡಿದ್ರಲ್ಲ ಹೇಗೆ ಮಾಡೋದು ಅಂತ. ಇದೇ ಥರ ಈಸಿ ಮತ್ತು ಟೇಸ್ಟಿ ರೆಸಿಪೀಸ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.